ನಾನು ಮರಳಿ ಬರ್ತಾ ಇದ್ದೇನೆ. ನಾನು ಹೋಗುವಾಗ ನನ್ನ ತಂಗಿ ತುಂಬು ಗರ್ಭಿಣಿಯಾಗಿದ್ದಳು. ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೋ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೋ ಒಂದು ತಿಳಿಯದು. ನಾನು ತಿಳಿಯಬೇಕೆಂದರೆ ನಾನೀಗಲೇ ಅವಳ ಮನೆಗೆ ಈ ಬಾಳಲಿ ಶಾಂತಿಯಲ್ಲಿದೆ, ಗಾರಿಗೆ ಪ್ರೀತಿದೆ. ದೇವಿ, ಈ ಬದುಕಲ್ಲಿ ಕೊಡೋನು ನೀನೇ, ಕಲ್ಕೊಳ್ಳೋನು ನೀನೇ. ಸಂತೋಷವಾಗಿ ಜೀವನ ಮಾಡ್ಬೇಕಂತ ಈ ಮನೆಗೆ ಕಾಲಿಟ್ಟೆ, ಆದ್ರೆ ನನ್ನ ಜೀವನ ಬೆಂಕಿಗೆ ಆಹುತಿಯಾಗಿ ಮಾಡಿದೆ. ಈ ಕಷ್ಟನೆಲ್ಲ ಮರೆತು ನನ್ನ ಮಗು ಮುಖ ನೋಡಿ ಸಂತೋಷವಾಗಿರೋಣ ಅಂದ್ರೆ ಆ ಮಗುನು ನನ್ನಿಂದ ಕಸ್ಕೊಂಡ್ಬಿಟ್ಟೆ. ಆ ಮಗುಗೆ ವಿಪರೀತ ಜ್ವರ ಬಂದು ನನ್ನಿಂದ ಆ ಮಗುನ ಬದುಕೋಕ್ಕಾಗದೆ ಆ ಮಗು ನನ್ನ ಕೈ ಬಿಟ್ಟೋಯ್ತು. ಯಾಕಿಂತ ಶಿಕ್ಷೆ ಕೊಡ್ತು, ಯಾಕಿಂತ ಶಿಕ್ಷೆ ಕೊಡ್ತು? ಯಾಕೆ ಈ ರೀತಿ ಮನೆಯಲ್ಲಿ ಹತ್ತು ಈ ಮನೆಯನ್ನ ನರಕಕ್ಕೆ ತಳ್ತಾ ಇದೀಯಾ? ಸ್ವಾಮಿ, ನಿಮಗೆ ನನ್ನಿಂದ ಇಷ್ಟು ತೊಂದರೆ ಆಗ್ತಿದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಕೈಯಿಂದ ಒಂದು ದೊಡ್ಡ ವಿಷ ಕೊಟ್ಬಿಡಿ, ಕುಡಿದು ಸತ್ತೋಗ್ತೀನಿ. ಗಂಡನಿಂದ ಮುಕ್ತಿ ಒಂದು ಹೆಂಡತಿಯನ್ನು ಹೆಸರಾದ್ರೂ ಬರುತ್ತೆ. ಅರೆ, ಸರಿಯಾಗಿ ಹೇಳಿದ್ದೀಯಾ. ನಿನ್ನನ್ನ ಮುಕ್ತಿ ಕಾಣಿಸುವುದಕ್ಕಾಗಿಯೇ ನಾನು ಬಂದಿರೋದು. ನೀನು ಇದ್ದು ಏನು ಪ್ರಯೋಜನ ಇಲ್ಲ. ನೀನು ನಾನು ನೆಮ್ಮದಿಯಿಂದ ಇರೋದು ಸಾಧ್ಯ. ನಾನು ಸತ್ತೋದ್ರೆ ನಿಮಗಷ್ಟು ಸಂತೋಷನ, ನನ್ನ ಸಾವಂದ್ರೆ ನಿಮಗಷ್ಟು ಸಂತೋಷನ. ಅಗ್ನಿ ಸಾಕ್ಷಿಯಾಗಿ ನನ್ನ ಕೈ ಇಡಬೇಕಾದ್ರೆ ನೀವು ಹೇಳಿದ ಮಾತನ್ನೇ ಮರ್ತೋಗ್ಬಿಟ್ರೆ ಇದು ಧರ್ಮೇಜ ಕಾಮೇಜ ನಾತಿಜರಾಪಿ ಅಂತ ಮಾತು ಕೊಟ್ಟು ನನಗೆ ತಾಳಿ ಕಟ್ಟಿದ್ರಲ್ಲ, ಅವಾಗ ಎಲ್ಲೋಯ್ತು ಇದೆಲ್ಲ? ನಿರ್ಮಲ, ಅಗ್ನಿ ಸಾಕ್ಷಿಯಾಗಿ ನಾನು ನಿನಗೆ ತಾಳಿ ಕಟ್ಟಿದ್ದೇನೋ ನಿಜ. ಆದರೆ ನೀನು ಈಗ ಆಡ್ತಿರುವ ನಿನ್ನ ಮಾತುಗಳೆಲ್ಲದು ಆ ಬೆಂಕಿಗೆ ಅಗ್ನಿ ಆಹುತಿ ಹೋಗ್ಬಿಟ್ಟು ನೋಡು. ಈ ನಿನ್ನ ಮಾತುಗಳನ್ನು ನನಗೆ ಕೇಳ್ತಾ ಇದ್ರೆ ನನಗೆ ಯಾಕೋ ತಲೆ ತುಂಬ ನೋಯ್ತಾ ಇದೆ. ನನಗೆ ಒಂದು ಲೋಟ ಕಾಫಿಯನ್ನು ಮಾಡ್ಕೊಂಡು ಬರ್ತೀಯಾ? ಹುಟ್ಟಬಾರದು ಇನ್ನಿನ ಜನುಮ, ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು. ಇನ್ನು ಮುಂದೆ ನಿನ್ನ ಕಥೆ ಮುಗಿಯಿತು. ನಿನ್ನನ್ನು ಕೈ ಮಾಡಿಕೊಂಡು ಬಾ ಅಂತ ಕಳಿಸಿದಕ್ಕೂ ನಿನ್ನನ್ನು ಸಾಯಿಸೋದಕ್ಕಾಗಿಯೇ ನಾನು ನಿನ್ನ ಕಳಿಸಿದ್ದೆ. ಇನ್ನು ಮುಂದೆ ಕಾಯುವುದರಲ್ಲಿ ಅರ್ಥವೇ ಇಲ್ಲ. ನೋಡು ನರೇಂದ್ರ, ಈಗ ಅವಳು ಅಡಿಗೆ ಮನೆಯಲ್ಲಿದ್ದಾಳೆ. ಹೇಗಾದರೂ ಮಾಡಿ ಎಲ್ಲಿರುವ ಸೀಮೆಯನ್ನ ಅವಳ ತಲೆಯ ಮೇಲೆ ಸುಡುವೆ, ಅವಳಿಗೆ ಬೆಂಕಿಯನ್ನು ಹಚ್ಚಿಬಿಡು. ಆದ್ರೆ ಯಾಕೋ ನನ್ನ ಕೈ ತುಂಬಾ ನಡುಕ್ತಾ ಇದೆ. ನನಗೆ ಆ ರೀತಿ ಮಾಡಲು ಮನಸ್ಸೇ ಬರ್ತಾ ಇಲ್ಲ. ಡೋಂಟ್ ವರಿ ನರೇಂದ್ರ, ಎಲ್ಲ ವ್ಯವಸ್ಥೆಯನ್ನ ನಾನು ಮಾಡ್ತೇನೆ. ನೀನೇನು ಹೆದರ್ಕೊಳ್ಬೇಡ. ಇದೇ ಸರಿಯಾದ ಸಂದರ್ಭ. ಈ ಅವಕಾಶ ತಪ್ಪಿದರೆ ಎಂದಿಗೂ ನಿನ್ನ ಜೀವನ ಸರಿಯಾಗಲು ಸಾಧ್ಯವಿಲ್ಲ. ಹೋಗು, ಧೈರ್ಯವಾಗಿ ಹೋಗು.
ಸಾಕಿ ಸಲಹಿ ಜತನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿರುವುದು ಹುಟ್ಟಿದ ಮನೆಗೆ ರವಳಾದೆ ಕೊಟ್ಟ ಮನೆಗೆ ಬೆನ್ನಳಾದೆ ಹುಟ್ಟಬಾರದು ಇನ್ನಿನ ಜನುಮ ಉರಿ ಉರಿ ಕೈಕಾಲೆಲ್ಲ ಉರಿತಿದೆ. ಅಯ್ಯೋ ಅಂದು ನನಗೆ ಮಾಡಿದ ಅಪಮಾನದ ಪ್ರತಿಕಾರದ ಪ್ರತಿಫಲವನ್ನ ಅನುಭವಿಸುತ್ತಿರುವೆ. ಎಲೇ ನರೇಂದ್ರ, ನನ್ನ ಮಾತೆ ವೇದವಾಕ್ಯವೊಂದ ತಿಳಿದ ನೀನೊಂದು ಶತಮೂರ್ಖ ಗಂಡು. ಪರಮ ಪತಿವ್ರತೆಯಾದ ನಿನ್ನ ಹೆಂಡತಿಯನ್ನ ನನ್ನ ದ್ವೇಷಕ್ಕಾಗಿ ನಾನು ನಿನ್ನಂದಲೇ ಸಾಯಿಸಿದೆ. ಖಾನ್, ನಿನ್ನ ಸೇಡಿನ ಕಿಡಿಯನ್ನು ಪೂರೈಸಿದುಕೊಳ್ಳೋದಕ್ಕಾಗಿ ಈ ಹೇಸಿ ಕೃತ್ಯವನ್ನು ಮಾಡಿದ್ದೇನೆ. ನೋಡು ನರೇಂದ್ರ, ಈ ವಜ್ರಕಾಂತನಿಗೆ ಎದುರಾದವರನ್ನ ಇಂದಿಗೂ ಬಿಟ್ಟವನಲ್ಲ, ಬಿಟ್ಟೂ ಇಲ್ಲ. ಅಂದು ನಿನ್ನ ಮಡದಿಯಾದ ಆ ಹೆಂಡತಿಯನ್ನ ಒರಿಸಿಕೊಳ್ಳಲು ನಾನು ಹೋದಾಗ ಅವಳ ಜೊತೆಗೆ ಅವನಣ್ಣನೂ ಸೇರಿ ನನ್ನ ಮಾನ ಮರ್ಯಾದೆಯನ್ನ ಕಳೆದಿದ್ದರು. ಆ ಅಪಮಾನದ ಪ್ರತಿಫಲಕ್ಕಾಗಿ ಇಂದು ನನ್ನ ಸೇಡಿನ ಜ್ವಾಲೆಯನ್ನು ತೀರಿಸಿಕೊಂಡಿರುವೆ. ಡೋಂಟ್ ಮೈಂಡ್. ಇಂದು ನೀನು ವರದಕ್ಷಿಣೆಯ ಕಿರುಕುಳಕ್ಕೋಸ್ಕರ ನಿನ್ನ ಹೆಂಡತಿಯನ್ನ ಕೊಂದೆ ಎಂದು ಪೊಲೀಸರಿಗೆ ನಾನು ಕಂಪ್ಲೇಂಟ್ ಮಾಡಿ ನಿನ್ನನ್ನ ಕಾರಾಗೃಹಕ್ಕೆ ತಳ್ಳುತ್ತೇನೆ. ಹೇಗಿದೆ ಈ ವಜ್ರನಾಥನ ಕಪಟ ನಾಟಕದ ಕಾರಸ್ಥಾನ? ಕಣ್ಣೀರಿದು ಪರರಾಂಗಿನ ಪ್ರತಿಬಿಂಬ ಇದು ಕರ್ಮ ಇದು ಅವನ ಧರ್ಮ ಇದು ಬೆಂಬಿಡದೆ ನತ್ತಿರು ಧರ್ಮ ಇದು. ನಿರ್ಮಲ ನಮ್ಮನ್ನೆಲ್ಲಾಗಲಿ ಈ
ಸಲಗಿ ಜತನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿಯರೆದು ಹುಟ್ಟಿದ ಮನೆಗೆ ರವಳಾದೆ ಕೊಟ್ಟ ಮನೆಗೆ ಧನ್ಯಳಾದೆ ಹುಟ್ಟಬಾರದು ಇನ್ನಿನ ಜನುಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಹುಟ್ಟಬಾರದು ಇನ್ನಿನ ಜನುಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಸಾಕಿ ಸಲಗಿ ಜತನ ಮಾಡಿ ಎಣ್ಣೆ ಬೆಣ್ಣೆ ಹಚ್ಚಿಯರೆದು ಹುಟ್ಟಿದ ಮನೆಗೆ ರವಳಾದೆ ಕೊಟ್ಟ ಮನೆಗೆ ತನ್ನೆಳಾದೆ ಹುಟ್ಟಬಾರದು ಇನ್ನಿನ ಜನುಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಈಗ ಬಂದೇನಣ್ಣ? ನಿನ್ನ ತಂಗಿ ನೋಡೋಕೆ ಈಗ ಬಂದೇನಣ್ಣ. ನೋಡೋಣ ಈ ತಂಗಿ ಪರಿಸ್ಥಿತಿ ನೋಡೋಣ. ಎಲ್ಲರೂ ಗಂಡ ಸತ್ ಮೇಲೆ ಬೆಂಕಿಗೆ ಬಿದ್ದು ಆಹುತಿ ಆಗ್ತಾರೆ. ಆದ್ರೆ ನಾನು ಜೀವಂತವಾಗಿ ನನ್ನ ಗಂಡನನ್ನ ಸುಟ್ಟಾಕ್ಬಿಟ್ಟು ಅವರ ಕರ್ತವ್ಯವನ್ನ ಮುಗಿಸ್ಕೊಟ್ರಣ್ಣ. ಅಣ್ಣ, ನಿನ್ನಂತ ಅಣ್ಣ ಪಡೆಯೋಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಣ್ಣ. ಆದ್ರೆ ಈ ಜನ್ಮ ಅಲ್ಲ, ಇನ್ನು ಯಾವ ಜನ್ಮದಲ್ಲೂ ಹೆಣ್ಣಾಗಿ ಹುಟ್ಟಬಾರದು. ಹೇಳ್ಕೊಳ್ತೀನಿ. ಚಿಕ್ಕಂದಿನಿಂದಲೂ ನೀನು ಮಲ್ಲಿಗೆ ಹೂವು ಅಂತ ತುಂಬಾ ಇಷ್ಟಪಡ್ತಾ ಇದ್ದ ತಂಗಿ. ನಿನಗಾಗಿ ನೀ ತಂದಿರೋ ಮಲ್ಲಿಗೆ ಹುಡ್ಕೊಳ್ಳೋ ಭಾಗ್ಯ ನನಗಿಲ್ಲ. ಆದ್ರೂ ಆ ಮಲ್ಲಿಗೆ ಹೂವನ್ನ ನನ್ನ ಹೆಣದ ಮೇಲೆ ಹಾಕಣ್ಣ. ಉರಿ ಆಗ್ತಿದೆ ಅಣ್ಣ, ಮೈಯೆಲ್ಲ ಉರಿ ಆಗ್ತಿದೆ ಅಣ್ಣ. ನಿನ್ನ ಮುಖ ನೋಡುವ ಋಣ ನನಗಿಲ್ಲ ಮರೆಯಲಾರೆ ತಂಗಿ ನಿನ್ನ ಸಹಿಸಲಾರೆ ತಂಗಿ ಮರೆಯಲಾರೆ ತಂಗಿನ ಸಹಿಸಲಾರೆ ತಂಗಿ ನಿನ್ನ ಮುಖ ನೋಡುವ ಋಣ ನನಗಿಲ್ಲ ನಿನ್ನ ಮುಖ ನೋಡುವ ಋಣ ನನಗಿಲ್ಲ ಮರೆಯಲಾರೆ ತಂಗಿನ ಸಹಿಸಲಾರೆ ಮರೆಯಲಾರೆ ತಂಗಿನ ಸಹಿಸಲಾರೆ ಮರೆಯಲಾರೆ ತಂಗಿನ ನನ್ನ ತಂಗಿ ಸಾವಿಗೆ ಕಾರಣನಾದ ನಿನ್ನನ್ನು ನಿನಗೆ ತಕ್ಕ ಪ್ರಾಯಶ್ಚಿತ್ತ ಮುಂದೆ ಈ ಜಗತ್ತಿನಲ್ಲಿ ವರದಕ್ಷಿಣೆ ತೆಗೆದುಕೊಳ್ಳುವರಿಗೆ ಒಂದು ಆಟ ಆಡುತ್ತಿದ್ದು ನಿನಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಬೇಕಾಗಿಲ್ಲ ತಿಳಿತಾ ವರದಕ್ಷಿಣೆಗೋಸ್ಕರ ನೀನು ಸ್ವತಃ ಹೆಂಡತಿಯನ್ನು ಸುಟ್ಟು ಕೊಂದಿದ್ಯಲ್ಲ. ನಿನಗೆ ಮಾನವೀಯತೆ ಅನ್ನೋದು ಏನು ಇಲ್ವಾ ನಿನಗೆ? ಹಾಗಂತ ನನಗೆ ಕಂಪ್ಲೇಂಟ್ ಬಂದಿದೆ. ವಜ್ರಕಾಂತನಿಂದ ನನ್ನ ಕಂಪ್ಲೇಂಟ್ ಬಂದಿದೆ.
ಶವವೂ ಇಲ್ಲ ಇದೆ. ಇದರಲ್ಲಿ ಮುಲಾಜ ಇಲ್ಲ. ಕಾನ್ಸ್ಟೇಬಲ್, ಬೊಂಬೆ ಆಡ್ಸೋನು ಮೇಲೆ ಕೊಂಡರು ನಮಗೆ ನಿಮಗೆ ರಾಮ ದೇವ್ರ ಕೈಲಿ ನಾವೇನ್ ಮಾಡೋಣ. ನೋವಿದೆ, ಮನಸ್ಸಲ್ಲಿ ಬಹಳಷ್ಟು ನೋವಿದೆ. ಅದನ್ನ ಮರೆತು ನಿನ್ನ ತಂಗಿ ಅಂತ್ಯ ಸಂಸ್ಕಾರವನ್ನು ಮತ್ತು ನೆರವೇರಿಸಿ. ನಾನು ಅವ್ರಿಗೆ ರಾಮ ದೇವ್ರ ಕೈಲಿ ನಾವೇನ್ ಮಾಡೋಣ. ಎಲ್ಲಾರು ಮುಖ ಮುಖ ಮಾಡೋಣ. ಬೊಂಬೆ ಆಡ್ಸೋನು ಮೇಲೆ ಕೊಂಡರು ನಮಗೆ ನಿಮಗೆ ಯಾಕೆ ಟೆನ್ಷನ್. ಮದುವೆಯ ವಯಸ್ಸು ಮದುವೆ ವಯಸ್ಸೆ ನೀನು ಈ ರೆಕಾರ್ಡ್ ಆಡ್ತಂದ್ರೆ ಇದ್ರಾಗೇನೋ ಮಸ್ಲತ್ತದೆ. ಮಸ್ಲತ್ ಏನದ? ನಾನು ಮಾತ್ರ ನಿನ್ನ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ. ಐತಿ ನನಗ ನಿನ್ನ ಮ್ಯಾಲ ಇಷ್ಟ ಇಲ್ಲ ಅದಕ್ಕ. ಅಲ್ಲ ಇಷ್ಟು ದಿವಸ ಇಷ್ಟ ಇದ್ದವಳು ಈಗ ನೀನಂದ್ರೆ ಇಲ್ಲ ನಾಕತ್ತಿ ಅಂತೀನಿ. ಈಗ ನಾನು ಮದುವೆ ವಯಸ್ಸಿಗೆ ಬಂದೀನಿ. ನೀನಂದ್ರೆ ಹುಡುಗನ ನೋಡಿ ಮದುವೆ ಆಗಬೇಕು. ನೀನಂದ್ರೆ ಈ ವರ್ಷ ನಾನು ಮದುವೆ ಆಗೋದಂದ್ರೆ ಗ್ಯಾರಂಟಿನಾ? ನೀನಂದ್ರೆ ಇಷ್ಟು ದಿವಸ ನಿನಗೆ ಮದುವೆ ವಯಸ್ಸಿಗೆ ಬರ್ದೆ ನಮ್ಮೆಲ್ಲ ಮೊಳ್ಳು ಮಾಡದ್ದ. ಹೌದು, ಇಲ್ಲ ಅಂದ್ರೆ ನೀನು ಬರೀ ಬಂದ ಬಾಕಿ ಕೊಡು ಬಾಕಿ ಕೊಡು ಬಾಕಿ ಕೊಡು ಅಂತಂದು ಕಾಡಿಸ್ತೀನಿ. ತುಂಬಾ ಇಷ್ಟ. ನಾನು ನಾಟಕ ಆಡ್ದಿ. ನೀನು ಹೀಗೆ ಮಾಡಿದ್ರೆ ನೀನು ಬಿಡುದಿಲ್ಲ. ಬಡ್ಡಿ ಅಸಲು ಸಮೇತವಾಗಿ ಮತ್ತೆ ವಸೂಲಿ ಮಾಡ್ತೀನಿ ಅಂದ್ರ ಈಗ ನೀನ್ ನನಗೆ ವಸೂಲಿ ಮಾಡವ? ಹೌದು, ಬಿಡುದಿಲ್ಲ. ಮತ್ತೆ ನಿನ್ನ ಅಂದ್ರೆ ನಾನ್ ನಿನಗೆ ರೊಕ್ಕ ಕೊಡ್ಬೇಕು. ನಾನ್ ನಿನಗ್ ಕೊಡಲ್ಲ. ತಾಳಿ ಕಟ್ಟಿ ಬಿಡ್ತೀನಿ. ನೀ ನನಗೆ ತಾಳಿ ಕಟ್ತಿ? ಹೌದು. ನನ್ನ ಮದುವೆ ಆಗೋ ಗಂಡ ಅದ ನೋಡು, ಅವನಿಗೆ ಕೇಳೋ ಪ್ರೇಮಾನ ಬಂದ. ಕೊಟ್ಟಿನಲ್ಲ ಆದಿಸಿ. ಮತ್ತೆ ಸುದ್ದಿ ಆಗ್ಬೇಡ ಮರೆಯ. 7 ದಿವಸ ಊಟ ಮಾಡ್ಲಿಲ್ಲ. ಅದು ಎಂತ ಅದು ಮರ, ಇನ್ನು ವಾಂತಿ ಬಂದ ವಾಂತಿಯಪ್ಪ. ನಿಂಗೆ ಈಗ ಮದುವೆ ಬೇಕಾ? ಎಲ್ಲಿ ಯಾರ್ದು ಮದುವೆ ಐತಿ? ನನ್ ಜೊತೆ ಆಗ್ತಾನಂತೆ. ಗಿಕ್ಕ ಎಲ್ಲಾ ತಗೊಂಡು ನಮ್ಮ ಮೊಳ್ಳು ಮಾಡಿ ಇದೇ ನಾಟಕ ಆಡ್ತದೆ. ಈಗ ನೀ ಹೆಚ್ಚಿನ ಪಕ್ಷ 3 ದಿನ ಇರ್ಬೇಕು. ನಾವು ಕಾಯಂ ಇದೀನಿ. ನಿಂಗೆ ಮದುವೆ ಆಗ್ಬೇಕು ಅಂದ್ರೆ ಆವಾಗ ಇಬ್ರು ಬಂದಿದ್ರಿ. ಪೇಮೆಂಟ್ ಈಗ ಮಾಡ್ತಾ ಇದ್ರಪ್ಪ ಅಲ್ಲಿ. ಬಾ ನಿನಗೆ ಹೇಳ್ತೀನಿ. ನೀವು ಮುಂದೆ ಪೊಲೀಸ್ ಸ್ಟೇಷನ್ ನಡಿ, ಪೊಲೀಸ್ ಸ್ಟೇಷನ್ಗೆ ನಡಿ. ಈಗ ಹಚ್ಚಿನ ಈಗ ಪೊಲೀಸ್ ಸ್ಟೇಷನ್ ನಡಿ. ಮದುವೆ ಆಗ್ತೀನೋ ಮರೆ ಮದುವೆ ಆಗೋದು ನಡಿ ನಡಿ. ಪೊಲೀಸಪ್ಪ ನೋಡ ಹೆಂಗ್ ಹೊಡೆದ ಅಂತ. ರಾಮ ಮಾಮ, ಹಂಗಾರ ನಾನು ನಿನ್ನ ಮದ್ವೆ ಆಗ್ತೀನಿ. ನನ್ನ ಹೆಂಡತಿ ಇಲ್ಲೇ ಅದೇ. ಅಕ್ಕ ಯೋಚನೆ ಮಾಡಕ್ ಹೋಗ್ಬೇಡ, ಇದು ಒಂದು ಸೀನ್ ಲಾಸ್ಟ್. ಆಮೇಲೆ ನಾನು ಕಾರ್ ಹತ್ತಿದೆ. ಅಕ್ಕಂಗೆ ಹೇಳದೆ ತಗೋ, ಬೇಜಾರು ಮಾಡ್ಕೊಳ್ಳಲ್ಲ. ನಡಿ ಮದ್ವೆ ಆಗೋಣ. ಕರಣೈ ಮಾಸ್ಟ್ರೇ, ಲಾಸ್ಟ್ ಗಿಲಿ ಗಿಲಿ ತೋರಿ ಕಾಣತಿ ಬಾರಿ ಹಾಕೊಂಡ ಬರ್ತೀವಿ ಹೂವಿನ ಗದರಿ. ಚಲಿಗಿನ ಚಿತ್ತಾರ ಹೋಗೋಣ ಎತ್ತಾರ. ಗೋರಿ ಕಾಣತಿ ಬಾರಿ ಚಿನ್ನ ಗಿಲಿ ಗೋರಿ ಕಾಣತಿ ಬಾರಿ ಹಾಕೊಂಡ ಬರ್ತೀವಿ ಹೂವಿನ ಗಗರಿ. ಉಗ್ಸಟ್ಟೆ ಅಂತ ಇಲ್ಲಿ ಮಸ್ತೈತಿ ಮಾಲ ಯವ್ವ ಉಕ್ಕೈಸಿದ ಕಂದ.
ಮಕ್ಕಳಿಗೆ ಮಾರಾಯಪ್ಪ ಹುಬ್ಬಳ್ಳಿಯ ಕಲ್ಲ ಚಿಕ್ಕಟ್ರೀಸ ನೋಡಾಗ ಬಾಳ ಮಕ್ಕನ ಪೀಸ ಚಿನ್ನ ಕೊಂಡವರ ಬಳ್ಳ ಚಿಕ್ಕಟ್ರೀಸ ನೋಡಾಗ ಬಾಳ ಮಕ್ಕನ ಪೀಸ ಮ್ಯಾಲ ಇಟ್ಟೀನಿ ನೂರಾರು ಕನಸ ಚಿನ್ನ ಮ್ಯಾಲ ಇಟ್ಟೀನಿ ನೂರಾರು ಕನಸ ಕೊಂಡಾರ ಮನಸ ನೋಡ ಮಕ್ಕೈತಿ ಮಾರಾಯಪ್ಪ ಹುಬ್ಬಳ್ಳಿಯ ಕಲ್ಲ ಮಕ್ಕೈತಿ ಮಾರಾಯಪ್ಪ ಹುಬ್ಬಳ್ಳಿಯ ಕಲ್ಲ ಇದು ಹುಬ್ಬಳ್ಳಿಯ ಕಲ್ಲ ಇದು ಹುಬ್ಬಳ್ಳಿಯ ಕಲ್ಲ ಹಣ ಎಸ್ ಮಾಡಿರಿ ಏನು 3-4 ದಿನದಿಂದ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಯಾಕೆ? ಏನಿಲ್ಲ ನನಗೇನಾಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅನಂತ. ಅದಕ್ಕೆ ಪ್ರತಿದಿನ ಪ್ರತಿ ಕ್ಷಣ ಚಿಂತೆ ಮಾಡಿ ಮಾಡಿ ಎಲ್ಲಿ ಚಿತೆಗೆ ಹತ್ರ ಆಗ್ತಾ ಇದ್ದೀನಿ ಅನ್ಸ್ತಾ ಇದೆ ನನಗೆ. ಹೇ ಅಮ್ಮ, ಏನಂತ ಮಾತಾಡ್ತಿದ್ಯೋ? ಕಾಯಿಲೆ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾನೆ. ನಿನ್ನೆಲ್ಲ ವಿಚಾರಧಾರೆಗಳು ನಿನಗೆ ಗೊತ್ತು ಅಂತ ನನಗೆ ನೀನು ಅದ್ಯಾವುದಕ್ಕೂ ಧೃತಿ ಕಡೆಬೇಡ. ಈಗಾಗಲೇ ಡಾಕ್ಟರ್ಗಳೇ ನಾನೆಲ್ಲವನ್ನ ಮಾತಾಡ್ತೀನಿ, ನೀವು ಹುಷಾರಾಗಿ ಆಗ್ತೀಯ. ನೀನು ಮುಂದೆ ಸುಖವಾಗಿ ಬಾಳ್ತೀರ್ಕೊಡು. ನೀನು ನನ್ನ ಬಾಲ್ಯ ಸ್ನೇಹಿತ, ನನ್ನ ಆತ್ಮೀಯ ಗೆಳೆಯ. ನನ್ನೆಲ್ಲ ಕಷ್ಟ ಸುಖದಲ್ಲಿ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಂತವನು. ನಾನು ದುಃಖ ಪಟ್ಟಾಗಲೆಲ್ಲ ನಾನಿದ್ದೇನೆ ಅಂತ ಧೈರ್ಯವನ್ನ ತುಂಬಿದವನು ಅನಂತ್. ಕೊನೆಯದಾಗಿ ನೀನ್ ನಂದೊಂದು ಮಾತನ್ನು ನಡೆಸ್ಕೊಡ್ಬೇಕು ಅನಂತ್. ಹೇ ಅಮ್ಮ, ನಿನ್ನ ಯಾವ ಮಾತನ್ನ ಈ ಆನಂದ್ ತಿರಸ್ಕರಿಸಿದ್ದಾನೆ ಹೇಳು? ಹೇಳು ಆನಂದ್, ಚೆನ್ನಾಗಿರ್ತೀಯ ಅಂದ್ರೆ ನಾನು ನನ್ನ ಪ್ರಾಣವನ್ನಾದ್ರೂ ಬೇಕಾದ್ರೆ ಕೊಡ್ತೀನಿ ಕಣೋ, ನನ್ನ ಪ್ರಾಣವನ್ನಾದ್ರೂ ಬೇಕಾದ್ರೆ ಕೊಡ್ತೀನಿ. ನಾನು ಏನಾದ್ರೂ ಶಸ್ತ್ರಚಿಕಿತ್ಸೆಯಲ್ಲಿ ಈ ಭೂಮಿಯ ಋಣವನ್ನ ಮುಗಿಸಿ ಆ ದೇವರ ಪಾದವನ್ನು ಸೇರಿದೆ ಅಂತ ಇಟ್ಕೋ. ಆಗ ಇಲ್ಲ, ಹಾಗಲ್ಲ. ಆಗ ನನ್ನ ಅಶ್ವಿನಿಯ ಕೈ ಹಿಡಿದು ಭಾಗ್ಯವನ್ನ ಕೊಡ್ಬೇಕು ಅನ್ನೋದು ಏನ್ ಮಾತು ಅಂತ ಆಡ್ತಾ ಇದೆಯೋ? ಯಾಕೆ ಇಷ್ಟು ಜೀವನದಲ್ಲಿ ಜಿಗುಪ್ಸೆಗಳು? ನಿನ್ನ ನನಗೆ ಜಾಸ್ತಿ ಮಾತಾಡೋದಕ್ಕೂ ಆಗ್ತಾ ಇಲ್ಲ, ನಾಲಿಗೆ ತಡ್ಕುಡಿಸ್ತಾ ಇದೆ, ಒಣಗ್ತಾ ಇದೆ, ನನಗನ್ನಿಸ್ತಾ ಇದೆ ಅದನ್ನ. ನನಗೇನಾಗ್ತಾ ಇದೆ ಅಂತ ನನಗನ್ನಿಸ್ತಾ. ನೋಡು, ನೀನು ಜಾಸ್ತಿ ಯೋಚನೆ ಮಾಡಬೇಡ. ನನ್ನ ಅಶ್ವಿನಿ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀನ್ ನನ್ನ ಸ್ನೇಹಿತನಾಗಿ ನನ್ನ ಮಾತನ್ನ ಕಾಣದಕ್ಕೆ ಚಿಂತೆಯ ಕೈಯ ಓ ಗೆಳೆಯ, ಧರ್ಮ ಸಂಕಟದಲ್ಲಿ ನಿನ್ನ ಆನಂದನ್ನ ಸಿಲುಕಿಸ್ತಾ ಇದೀಯ. ಕೈಯ ಚಿಲ್ಲಿ ಮರುಗಡೆಯ ಏನು
ಆಗಲ್ಲ ಕಣೋ. ನನ್ನ ಮಾತನ್ನ ನಂಬು, ನನ್ನ ಮಾತನ್ನ ನಂಬು ಅಮರ್, ನಿನ್ಗೇನು ಆಗಲ್ಲ. ನಿನ್ನ ಮಾತಿನಂತೆ ನನಗೆ ಏನು ಆಗದೆ ಇದ್ರೆ ಅದು ಆ ಭಗವಂತನ ಇಚ್ಛೆ ಅಂತ ಭಾವಿಸ್ತೇನೆ. ಆದ್ರೆ ಒಂದು ವೇಳೆ ನನಗೆ ಏನಾದ್ರೂ ಆಯ್ತು ಅಂದ್ರೆ ನನ್ನ ಅಶ್ವಿನಿಯನ್ನ ಮಾತ್ರ ನಡು ನೀರಲ್ಲಿ ಕೈ ಬಿಡಬೇಡ. ಇದೇ ನಾನು ಕೇಳಿಸ್ಕೊಳ್ತಾ ಇರೋದು, ಅದಲ್ಲ ಇದೇ ನಾನು ನಿನ್ನಲ್ಲಿ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಯಾರಿಗುಂಟು ಯಾರಿಗಿಲ್ಲ ನಾನು ಏನು ಬಯಸ್ತೀನಿ ಬಾಳೆಲ್ಲ ಬೀಳುವುದಿಲ್ಲ. ಏನಾದ್ರೂ ನನಗೆ ಮರು ಜನ್ಮ ಬಂದ್ರೆ ಈ ಆನಂದದ ಸ್ನೇಹಿತನಾಗಿರ್ಬೇಕು. ಬಂದುದಿಲ್ಲ ಈಸಬೇಕಯ್ಯ ಓ ಗೆಳೆಯ, ಮಾತಾಡಬೇಡ, ಕೈಯ ಚೆಲ್ಲಿಕು ಏನು ಆಗಲ್ಲ ಕಣೋ, ಏನು ಆಗಲ್ಲ. ನನ್ನ ಅಶ್ವಿನಿಗೆ ಬಾಳು ಕೊಟ್ಟು ಅವಳು ಸುಮಂಗಲಿಯ ಬಾಳೋದಕ್ಕೆ ಅವಕಾಶ ಮಾಡಿಕೊಡ್ತೀಯ. ಯಾರಿಗುಂಟು ಬಾಳಿಲ್ಲ ಹೇಳು, ಯಾರಿಗುಂಟು ಯಾರಿಲ್ಲ ಬಾಳೆಲ್ಲ ಬಂದುದಿಲ್ಲ ಈಸಬೇಕಯ್ಯ ಓ ಗೆಳೆಯ, ಕೈಯ ಚೆಲ್ಲಿಕೂ ಖಂಡಿತವಾಗಿಯೂ ನಿನ್ನ ಮಾತನ್ನ ನೆರವೇರಿಸಿಕೊಡ್ತೀನಿ. ಆದ್ರೆ ಆ ಭಗವಂತನಲ್ಲಿ ನಾನು ಬಯಸೋದು ಒಂದೇ, ಈ ನನ್ನ ಅಮರ್ ನನ್ನ ಸ್ನೇಹಿತೆ ಅಶ್ವಿನಿಯೊಂದಿಗೆ 100 ಕಾಲ ನಗುತ್ತಾ ಬಾಳ್ಬೇಕು ಅಂತ. ಏಳು ಬೀಳು ಇರುವುದೇ ಇಲ್ಲಿ ಹುಟ್ಟಿ ಬಂದ ನನಗೆ ಡಾಕ್ಟರ್ ಬರೋದಕ್ಕೆ ಹೇಳಿದ್ದಾರೆ, ಶಸ್ತ್ರಚಿಕಿತ್ಸೆಗೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಬರ್ತೀನಿ. ಸುಖದ ಆದ್ರೆ ನೀನು ಯಾವತ್ತೂ ನನ್ನ ಹೃದಯದಲ್ಲಿ ಇರ್ತೀಯ, ಯಾವತ್ತೂ ನನ್ನ ಹೃದಯದಲ್ಲಿ ಇದ್ದೇ ಇರ್ತೀಯ. ಕುಚ್ಚುಕು 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 ನಾನು ಚುಚ್ಚಿ ಕುಚ್ಚುಕು ದೊಡ್ಡಿ ಮರ ಕೋಪಲಡ ಕುಚ್ಚುಕು. ಯಾಕಪ್ಪ ಇಷ್ಟೊಂದು ಪರೀಕ್ಷಿಸ್ತಿದ್ಯಾ ಈ ಪಾಪಿಯನ್ನ? ಪ್ರತಿ ಕ್ಷಣವೂ ನನ್ನ ಜೀವನದ ಪುಟಗಳಲ್ಲಿ ಒಂದೊಂದು ತಿರುವುಗಳನ್ನ ಇಟ್ಟು ನನ್ನನ್ನ ಧರ್ಮ ಸಂಕೋಲೆ ಸಿಲುಕಿಸ್ತಾ ಇದ್ದೀಯ. ನಾನು ಯಾವ ಜನ್ಮದಲ್ಲಿ ಮಾಡಿದ ಪಾಪಕ್ಕಾಗಿ ಈ ರೀತಿ ಶಿಕ್ಷೆಯನ್ನ ಕೊಡುತ್ತಿದ್ದೀಯ? ನಾನಂತೂ ವರಿ ಈ ನತದೃಷ್ಟ ನನ್ನಿಂದಲ್ಲಿ ಕೇಳಿಕೊಳ್ಳುವುದು ಒಂದೇ. ಅನಾಥವಾಗಿ ಬಂದಂತ ಈ ಜೀವ ಮುಂದೊಂದು ದಿನ ಅನಾಥವಾಗಿಯೇ ಹೋಗುವುದು ಖಂಡಿತ. ನನ್ನ ಪ್ರೀತಿಯನ್ನು ತ್ಯಾಗ ಮಾಡಿ ಪ್ರೀತಿಸಿದ ಹುಡುಗನಿಗೆ ಮಾತಿಗೆ ಬೆಲೆ ಕೊಟ್ಟು ನನ್ನ ಪ್ರಾಣ ಸ್ನೇಹಿತ ಅಮರನ ಕೈ ಹಿಡಿದ ಅಶ್ವಿನಿ ಹಾಗೂ ನನ್ನ ಮರ ಜೀವನವನ್ನು ಸುಖವಾಗಿರು ತಂದೆ. ಇದೊಂದೇ ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವ. ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡವಾಗಿರುವ ಇವನನ್ನ ಇಂದಿಗೆ ಮುಗಿಸಿದ್ರಾಯ್ತು. ರುದ್ರ, ಇವನನ್ನು ಎಳೆದುಕೊಂಡು ಬಾ. ನೀನು ಹೇಳಿದ ತಕ್ಷಣ ನಿನ್ನನ್ನು ಬಿಡಲು ನಾನೇನು ಮೂರ್ಖನಲ್ಲ. ಇವತ್ತಿಗೆ ನಿನ್ನ ಕಥೆಯನ್ನು ಮುಗಿಸುತ್ತೇನೆ. ಒಂದು ಪ್ರವೇಶ ಪೂರ್ವದಲ್ಲಿ
ಸರ್ವರನ್ನು ಅಭಿನಂದಿಸುವುದು ಶಿಷ್ಟಾಚಾರ. ಇನ್ನೆರಡು ಪ್ರವೇಶವನ್ನು ದಯಮಾಡಿ ತಾವೆಲ್ಲರೂ ನೋಡಿಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ, ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ದುರ್ಗಾಂಬ ಗೆಳೆಯರ ಬಳಗ ಇವರ ಈ ಒಂದು ನಾಟಕ ಪ್ರದರ್ಶನಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತ ಶ್ರೀಮತಿ ಸುನಿತಾ ಪಾಂಡುರಂಗ್ ಭಂಡಾರ್ಕರ್, ವಿಠಲ್ ನಾಯ್ಕ್ ಹಾಗೂ ದೇವೇಂದ್ರ ನಾಯ್ಕ್ ಹಲ್ಸ್ನಡಿ ಇವರಿಗೆ ನಮ್ಮ ಬಳಗದ ಪರವಾಗಿ ಅನಂತ ಅನಂತ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಒಂದು ನಾಟಕಕ್ಕೆ ಪರವಾನಗಿಯನ್ನು ನೀಡಿದಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಂಕಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಮ್ಮ ಬಳಗದ ಪರವಾಗಿ ಅನಂತ ಅನಂತ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಾಟಕಕ್ಕೆ ಪಾತ್ರಧಾರಿಗಳು ಎಷ್ಟು ಮುಖ್ಯನೋ ಸಂಗೀತ ಕೂಡ ಅಷ್ಟೇ ಮುಖ್ಯ. ಇಂಥ ಒಂದು ಸುಮಧುರವಾದ ಸುಂದರವಾದ ನಾಟಕ ತಮ್ಮ ಮುಂದೆ ಹೊರಬರಲು ವೇದಿಕೆ ಮೇಲೆ ಪಾತ್ರಧಾರಿಗಳು ಎಷ್ಟೋ ಮುಖ್ಯನೋ ಹಿಂಭಾಗದಲ್ಲಿ ಸಂಗೀತ ಅಷ್ಟೇ ಮುಖ್ಯವಾದದ್ದು. ಅಂತಹ ಒಂದು ಸುಂದರವಾದಂಥ ಸಂಗೀತವನ್ನು ನೀಡಿದಂಥ ಶರಣಯ್ಯ ಸರ್ ತಮಗೂ ಹಾಗೂ ತಮ್ಮ ತಂಡಕ್ಕೆ ಅನಂತ ಅನಂತ ಕೃತಜ್ಞತೆಗಳು. ಹಾಗೆ ಈ ಒಂದು ನಾಟಕಕ್ಕೆ ರಂಗಸಜ್ಜಿಕೆ ಶ್ರೀ ಗೋಪಾಲಕೃಷ್ಣ ಡ್ರಾಮಾ ಸೀನ್, ಕುಮಟಾ ಕಲ್ಬಾಗ್, ನಂದಾ, ವಸಂತ್ ಹಾಗೂ ಅವರ ಬಳಗದಕ್ಕೆ ನಮ್ಮ ಬಳಗದಿಂದ ಅನಂತ ಅನಂತ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ನಾಟಕಕ್ಕೆ ನಮ್ಮ ಒಂದು ಬಳಗದಲ್ಲಿ ಅತಿಥಿ ಕಲಾವಿದರಾಗಿ ಬಂದಂತ ಹನುಮಂತ ಗೌಡ ಕೊಡಾಣಿ ಇವ್ರಿಗೂ ಸಹ ನಾನು ನಮ್ಮ ಬಳಗದ ವತಿಯಿಂದ ಅನಂತ ಅನಂತ ಕೃತಜ್ಞತೆಯನ್ನ ಸಲ್ಲಿಸ್ತಿದ್ದೇನೆ. ಹಾಗೆ ಇನ್ನೋರ್ವ ಕಲಾವಿದರಂತ ವಸಂತ ಗೌಡ ಅವರು ನಮ್ಮ ಬಳಗದಲ್ಲಿ ಕೂಡ ಒಬ್ಬರು, ಅವರಿಗೂ ಕೂಡ ನಾನು ಅನಂತ ಅನಂತ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಕಲಾವಿದರಿಗೆ ಸುಂದರವಾದಂಥ ಒಂದು ಮೇಕಪ್ಪನ್ನು ಮಾಡಿ ಇಲ್ಲಿಯ ತನಕ ನಮ್ಮೊಂದಿಗೆ ಇದ್ದು ಸಹಕರಿಸಿದಂಥ ಮೇಕಪ್ಪನ್ನು ಮಾಡಿದಂಥ ಓಂಕಾರ ಹಾಗೂ ಅವರ ಗೆಳೆಯ ರಾಘು ಅವರಿಗೂ ಕೂಡ ನಮ್ಮ ಬಳಗದ ವತಿಯಿಂದ ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸ್ತ್ರೀ ವೇಷಧಾರಿಗಳಾದಂಥ ನೇತ್ರಾ ಹುಬ್ಬಳ್ಳಿ, ಚಂದ್ರಕಲಾ ಹುಬ್ಬಳ್ಳಿ, ಅನಿತಾ ಹುಬ್ಬಳ್ಳಿ ಇವ್ರಿಗೂ ಸಹ ನಾನು ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಈ ಒಂದು ನಾಟಕಕ್ಕೆ ಚಿಕ್ಕ ಪುಟ್ಟ ಪಾತ್ರಗಳಿಗೆ ಹಾಗೆ ನಮ್ಮ ನಾಟಕದ ಪೂರ್ವದಲ್ಲಿ ನಮ್ಮೊಂದಿಗೆ ಇದ್ದು ನಮ್ಮ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಂಥ ಇಡಗುಂಜಿ ಹಾಸ್ಟೆಲ್ನಲ್ಲಿ ಓದುತ್ತಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಬಳಗದ ಪರವಾಗಿ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ಕೃತಜ್ಞತೆಗಳು. ಹಾಗೆ ಇಂಥ ಒಂದು ನಾಟಕ ಪ್ರದರ್ಶನವಾಗಲು ಅನೇಕ ದಾನಿಗಳು ಸ್ವ ಇಚ್ಛೆಯಿಂದ ನಮಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಅಂತ ಎಲ್ಲ ದಾನಿಗಳಿಗೂ ಕೂಡ ನಮ್ಮ ಬಳಗದ ಪರವಾಗಿ ಅನಂತ ಕೃತಜ್ಞತೆಯ ಜೊತೆಯಲ್ಲಿ ನಿಮ್ಮ ಈ ಸಹಾಯ ಸಹಕಾರ ಯಾವತ್ತೂ ನಮಗೆ ಇರಲಿ ಅಂತ ಆಶಿಸ್ತೇನೆ. ಹಾಗೆ ಈ ನಾಟಕದ ಪ್ರಾರಂಭದಿಂದ ಕೊನೆಯ ತನಕ ಈ ಒಂದು ನಾಟಕವನ್ನು ವಿಡಿಯೋ ಮಾಡಿದಂಥ ಸತೀಶ್ ಶೆಟ್ಟಿ ಅವರಿಗೂ ಸಹ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ದರೂ ಕೂಡ ತಾವುಗಳು ಕಲಾ ಪ್ರೇಕ್ಷಕರು, ಕಲಾಭಿಮಾನಿಗಳು, ನಿಮ್ಮ ಪ್ರೀತಿ ಆಶೀರ್ವಾದ, ನಿಮ್ಮ ಹರಕೆಯೇ ನಮ್ಮಂಥ ಕಲಾವಿದರಿಗೆ ಶ್ರೀರಕ್ಷೆ. ನಾಟಕ ಪ್ರಾರಂಭದಿಂದ ಇಲ್ಲಿಯ ತನಕ ಶ್ರದ್ಧೆಯಿಂದ ಈ ಒಂದು ನಾಟಕವನ್ನು ನೋಡಿ ನಮ್ಮನ್ನು ಹರಸಿ ಆಶೀರ್ವದಿಸ್ತಾ ಇದ್ದೀರಾ. ಇನ್ನೆರಡು ಪ್ರವೇಶ ಇದೆ, ಅದನ್ನು ನೋಡ್ಕೊಂಡು ಹೋಗಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ತಮಗೂ ಕೂಡ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನನ್ನೆಲ್ಲ
ಕಲಾಭಿಮಾನಿಗಳಿಗೆ, ಊರಿನ ಗಣ್ಯರಿಗೆ ಮತ್ತೊಮ್ಮೆ ಅನಂತ ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ವಂದನಾರ್ಪಣ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್. ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ವಿಷಯದಲ್ಲೂ ಅಡ್ಡವಾಗಿ ಬಂದಿರುವ ಇವನನ್ನ ಹಿಂದೆ ಮುಗಿಸ್ಬಿಡುವ ರುದ್ರ. ವಜ್ರಕಾಂತ್, ರಣಹೇಡಿಯಾಗಿ ಇನ್ನೊಬ್ಬ ಸಹಪಾಠಿಯೊಂದಿಗೆ ನನ್ನನ್ನ ಭೇಟಿಯಾಡಲು ಬೇಡ. ಗಂಡಸೇ ಆಗಿದ್ದರೆ ಇವನಿಂದ ನನ್ನ ಬಿಟ್ಟು ನೋಡು. ನನ್ನ ಜೀವನದಲ್ಲೇ ನನಗೆ ಸಿಕ್ಕ ಬೇಟೆಯನ್ನು ಬಿಟ್ಟವನಲ್ಲ. ಸಮಯ ಸಾಧಿಸಿ ಹೊಂಚು ನಿನಗೆ ಸಾವಿನ ಮನೆಯ ಕದವನ್ನು ತಪ್ಪಿಸದಿದ್ದರೆ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ನಿನ್ನನ್ನ ಬಿಟ್ಟರೆ ನಾನು ಮಾಡುವ ಮಹಾನ್ ತಪ್ಪು ಬೇರೊಂದಿಲ್ಲ. ಹೀಗೆ ನಿನ್ನನ್ನ ಬಿಟ್ಟರೆ ನೋಡು ಆನಂದ, ಈಗಲೂ ಹೇಳುತ್ತಿದ್ದೇನೆ, ನಿನ್ನ ಪಾಡಿಗೆ ನೀನೇ ಸುಮ್ಮನಿದ್ದಂತೆ ನಿನ್ನನ್ನ ಹೀಗೆ ಬಿಟ್ಟು ಬಿಡುತ್ತೇನೆ. ಏನಂತೀಯ? ಮಾತೇ ಇಲ್ಲ ವಜ್ರಕಾಂತ್. ಈಗಲೂ ಕೂಡ ನನ್ನ ರಕ್ತದಲ್ಲಿ ಹರಿಯುತ್ತಿರುವ ಸಾವಿಗೆ ಅಥವಾ ನಿನ್ನ ಮಾತನ್ನು ಕೇಳುವ ಪ್ರಶ್ನೆ ಇಲ್ಲ. ಏನ್ ಮಾಡ್ತೀಯ? ಇಷ್ಟು ಹೇಳಿದರೂ ನಿನ್ನ ಸೊಕ್ಕಿನ ಅಹಂಕಾರ ಏನು ಕಡಿಮೆ ಆಗಿಲ್ಲ. ಪಾಪವೆಂದು ನಿನ್ನನ್ನ ಬಿಟ್ಟರೆ ನನ್ನ ಎಲ್ಲ ದಂಧೆಗಳನ್ನ ಬಂದು ಮಾಡಿ ನಾನು ಬೀದಿಯಲ್ಲಿ ಶಿಕ್ಷೆಯನ್ನ ಬೇಡ. ನಿನ್ನನ್ನ ನಾನು ಹಿಂದೆಯೇ ಮುಗಿಸುತ್ತೇನೆ. ಅವನನ್ನು ಕೊಲೆ ಮಾಡಿದೆಯಲ್ಲ, ಪ್ರಯತ್ನ ಪಟ್ಟಿದ್ದ ನಿನ್ನನ್ನು ಸುಮ್ಮನೆ ಬಿಟ್ಟ. ಕೊಲೆಯ ಪ್ರಯತ್ನವಲ್ಲ ಶಶಿಧರ್, ಕೊಲೆಯನ್ನೇ ಮಾಡಿರುವೆ. ನಿನ್ನ ತಂಗಿಯನ್ನ ಎಂದೋ ಕಳಿಸಾಯಿತು. ನಿನ್ನ ತಂಗಿಯನ್ನ ಹಾಗೂ ಇವನನ್ನ ಕಳಿಸಿದ ಜಾಗಕ್ಕೆ ನಿನ್ನನ್ನ ಕಳಿಸಿದ ಮೇಲೆ ನನ್ನ ಆತ್ಮಕ್ಕೆ ಶಾಂತಿ. ಶಶಿ, ನಾನು ಇನ್ನು ಬಹಳ ಹೊತ್ತು ಬದುಕಲ ಕಣ. ಒಂದೇ ಒಂದು ಸಾರಿ ನನ್ನ ಆತ್ಮೀಯ ಗೆಳ ಅಮರ್ ಮರಿ ಕರ್ಕೊಂಡು ದಯಮಾಡಿ ಸ್ವರ್ಗದಲ್ಲಿರುವ ಆ ನನ್ನ ಹೆಂಡತಿ ನಿರ್ಮಲೆಯ ಆತ್ಮಕ್ಕೆ ಶಾಂತಿ ಸಿಕ್ಕಿದಂತಾಯಿತು. ಇಂಥ ವಿಷ ಜಂತುಗಳು ಈ ಭೂಮಿ ಮೇಲೆ ಬದುಕಿದರೆ ಇನ್ನೂ ಅದೆಷ್ಟು ಹೆಣ್ಣು ಜೀವನವನ್ನು ಹಾಳು ಮಾಡಿ ಸಾಯಿಸಿ ಬಿಡ್ತಾರೆ. ಅದಕ್ಕಾಗಿ ಇಂಥ ವಿಷ ಜಂತುವಿನ ಈ ಭೂಮಿಯಲ್ಲಿ ಇಲ್ಲ, ಹಿಂದೆ ಮುಗಿಸಿಬಿಟ್ಟು ಇಂದು ನನಗೆ ತುಂಬಾ ಸಂತೋಷ.
ಸಮಸ್ಯೆನಾದ ವಿಷಯವನ್ನ ಕೇಳಿದ್ದೆ ನಾನು. ನೀನು ಗುಣಮುಖ ಆದಂತ ಸಂತೋಷ ಕೂಡ ಆಯ್ತು. ಆದ್ರೆ ನಾನೊಂದು ಬರೆದರೆ ಈ ಹೋರಾಟ ಹೀಗಾಯಿತು. ಆದ್ರೆ ನನಗೆ ತುಂಬಾ ಸಂತೋಷದಿಂದ ನನ್ನ ಕೊನೆಯ ಕ್ಷಣವನ್ನ ಕಳ್ತೀನಿ. ನನ್ನನ್ನು ಬದುಕಿಸುವ ಹೋರಾಟದಲ್ಲಿ ಸಾವು ಬದುಕನ್ನ ಆ ವಿಧಿ ಬರೆದಿರುವಾಗ ಅದನ್ನ ಯಾರು ಕೂಡ ತಪ್ಪಿಸಲಾರರು. ಯಾರು ಕೂಡ ತಪ್ಪಿಸಲಾರರು. ನಗನಗುತ್ತ ಸಂತೋಷವಾಗಿ ಬಾಳು. ಮುಂದಿನ ಜನ್ಮ ಅಂತಿದ್ರೆ ನಿನ್ನ ಮಗುವಾಗಿ ಮತ್ತೆ ನಿನ್ನ ಮಡಿಲನ್ನ ಸೇರ್ತೀನಿ ಕಣೋ. ನಾನು ಸ್ನೇಹಜಿ ನೀನು ಸ್ನೇಹಜಿ ಲೋಕವೆಲ್ಲ ಸ್ನೇಹಜಿ. ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹಜಿ ಸ್ನೇಹಜಿ ಲೋಕವೆಲ್ಲ ಸ್ನೇಹ ಚಿರಂಜೀವಿ ಆಡುವರು ಪ್ರೇಮಜಿ. ಸ್ನೇಹದಿಂದವ ಪ್ರೀತಿಯಿಂದವ ಸ್ನೇಹಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿದ್ದ ತ್ಯಾಗಕ್ಕೆ ಸ್ನೇಹಕ್ಕೆ ಇನ್ನೊಂದು ಹೆಸರೇ ನಮ್ಮ ಆನಂದ್. ಕೊನೆಗೂ ಆ ದೇವರು ಈ ಆನಂದರನ್ನ ಕಣ್ಣು ಮುಚ್ಚಿಸ್ಕೊಂಡು ನಮ್ಮೆಲ್ಲರನ್ನ ದುಃಖದ ಮಡಿಲಲ್ಲಿ ಸಾಗಿಸ್ತ. ಆದ್ರೆ ನಿಮಗೆ ಪ್ರಾಣ ಭಿಕ್ಷೆನ ಕೊಟ್ಟು ಮತ್ತೆ ಹುಷಾರಾಗುವಂತ ಮಾಡಿ ನನ್ನ ಮುತ್ತೈದೆಯನ್ನ ಕಾಪಾಡ್ದ. ಒಟ್ಟಿನಲ್ಲಿ ನಾವು ನಡೆಸೋದೇ ಒಂದು, ವಿಧಿ ಮುನ್ನಡೆಸೋದೇ ಈ ಮಾತನ್ನ ಹೇಳ್ದ. ಬಂದದ್ದು ಬರಲಿ,